ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರುರಾಯರ ಸಾನ್ನಿಧ್ಯ ಯೂಟ್ಯೂಬ್ ಕನ್ನಡ ಚಾನಲಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಯುಗಾದಿಗಿಂತ ಮುಂಚೆ ಬರುವ ಅಮಾವಾಸ್ಯೆಯನ್ನು ನಾವು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಅಂತ ಕರಿತೀವಿ. ಹಾಗಾದರೆ 2026ರ ಈ ಒಂದು ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿ ಆರಂಭ ಮತ್ತು ಮುಕ್ತಾಯದ ಸಮಯವೇನು, ಮತ್ತು ದೇವರ ಮನೆಯನ್ನು ನಾವು ಯಾವ ದಿನ ಕ್ಲೀನ್ ಮಾಡ್ಕೊಳ್ಬೇಕು, ದೇವರ ಸಾಮಾನನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನಾವು ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಅಮಾವಾಸ್ಯೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಈ ವರ್ಷ ನಮಗೆ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಪ್ರಾರಂಭವಾಗೋದು ಮಾರ್ಚ್ 18ನೇ ತಾರೀಕು ಬುಧವಾರ ಬೆಳಗ್ಗೆ 8:25 ಅಮಾವಾಸ್ಯೆ ತಿಥಿ ಅನ್ನೋದು ಪ್ರಾರಂಭವಾಗಿ ಮರುದಿನ ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಗ್ಗೆ 6:50 ಅಮಾವಾಸ್ಯೆ ತಿಥಿ ಅನ್ನೋದು ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಹೆಚ್ಚಿನ ಒಂದು ತಿಥಿ ಅನ್ನೋದು ನಮಗೆ ಬುಧವಾರ ಇದ್ರೂ ಆದರೆ ಸೂರ್ಯೋದಯದ ಒಂದು ಪರಿಗಣನೆಗೆ ತಗೊಂಡು ಸೂರ್ಯ ಉದಯದ ಒಂದು ಲೆಕ್ಕಾಚಾರವನ್ನು ನೋಡಿದರೆ ನಮಗೆ ಗುರುವಾರನೇ ಅಮಾವಾಸ್ಯೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಹೆಚ್ಚಿನ ಜನರು ಬುಧವಾರನೇ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ, ಇನ್ನು ಸ್ವಲ್ಪ ಜನರು ಗುರುವಾರ ಆಚರಣೆಯನ್ನು ಮಾಡ್ತಾರೆ. ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ಅಮಾವಾಸ್ಯೆ ಮತ್ತು ಪಾಡ್ಯವನ್ನು ಆಚರಣೆ ಮಾಡ್ತಾರೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಾವು ಸೋಮವಾರ ಅಥವಾ ಮಂಗಳವಾರ ದಿವಸ ದೇವ್ರ ಸಾಮಾನನ್ನು ದೇವ್ರ ಮನೆಯನ್ನು ಸ್ವಚ್ಛ ಮಾಡಬಾರ್ದು. ಇಲ್ಲಾಂದರೆ ಬುಧವಾರ ಬೆಳಗ್ಗೆ ಬೇಗ ಎದ್ದು 8 ಗಂಟೆ ಒಳಗಡೆ ನಾವು ದೇವ್ರ ಸಾಮಾನನ್ನು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತದೆ. ಇಲ್ಲಾಂದರೆ ಸೋಮವಾರನೇ ನಾವು ದೇವ್ರ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತದೆ. ಇನ್ನು ಅಮಾವಾಸ್ಯೆ ದಿನ ಸರಳವಾಗಿ ಮನೆ ದೇವರು ಮತ್ತು ಕುಲದೇವರ ಪೂಜೆಯನ್ನು ಮಾಡಿ ಮನೆಗೆ ದೃಷ್ಟಿಯನ್ನು ಸಹ ತೆಗಿತಾರೆ. ಮನೆಗೆ ದೃಷ್ಟಿ ಆಗಬಾರ್ದಂತ ನಿಂಬೆಹಣ್ಣನ್ನು ಕಟ್ತಾರೆ, ಕುಂಬಳಕಾಯಿಯನ್ನು ಒಡೆದು ದೃಷ್ಟಿಯನ್ನು ಸಹ ತೆಗಿತಾರೆ. ಯಾಕಂತಂದರೆ ಯುಗಾದಿ ಅಂದ್ರೆ ಯುಗದ ಒಂದು ಆದಿ. ಹಿಂದೂಗಳ ಪಾಲಿನ ಹೊಸ ವರ್ಷ ಅನ್ನೋದು ಯುಗಾದಿ ಅಮಾವಾಸ್ಯೆಯ ನಂತರ ಪ್ರಾರಂಭವಾಗುತ್ತದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು, ಕೆಟ್ಟ ದೃಷ್ಟಿಗಳು ಮನೆಗೆ ತಾಕಬಾರ್ದು ಅನ್ನೋ ಕಾರಣಕ್ಕೆ ದೃಷ್ಟಿಯನ್ನು ಸಹ ನಿವಾರಿಸುವಂಥ ಪದ್ಧತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಸ್ನೇಹಿತರೆ, ಇನ್ನು ಪಾಡ್ಯ ಮತ್ತು ಅಮಾವಾಸ್ಯೆ ಎರಡನ್ನೂ ಒಂದೇ ದಿನ ಆಚರಣೆ ಮಾಡೋರು ಆ ದಿನ ಗುರುವಾರ ದಿವಸ ಬೆಳಗ್ಗೆ 6:51 ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತದೆ. ಆ ನಂತರ ನಾವು ಪಾಡ್ಯವನ್ನು ಆಚರಣೆ ಮಾಡೋರು ಮಾಡ್ಬೋದು. ಇಡೀ ದಿನ ನಾವು ಪೂಜೆಯನ್ನು ಮಾಡ್ಬೋದು ರಾಹುಕಾಲ ಒಂದನ್ನು ಬಿಟ್ಟು. ಯಾಕಂತಂದರೆ ಗುರುವಾರ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಇರೋದರಿಂದ ಇಡೀ ದಿನ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಆ ದಿನ ಮಾಡ್ಬೋದು ಅಂತ ಹೇಳ್ತಾರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ದೇವ್ರ ಮನೆಯನ್ನು ಯಾವ ರೀತಿ ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು, ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಮತ್ತು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.